ಬೆಂಗಳೂರಿನಲ್ಲಿ ಹಲವು ಕಡೆ ಕ್ರೈಮ್ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಎಲ್ಲೆಲ್ಲಿ ಏನೇನಾಯ್ತು ಬನ್ನಿ ನೋಡೋಣ. ಕಳ್ಳತನಕ್ಕೆ ಬಂದವರಿಗೆ ಬಿತ್ತು ಕಲ್ಲೇಟು. ಫೋನ್ ಬಿಟ್ಟು ಎಸ್ಕೇಪ್ ಆದ ಖದೀಮ. ಪೊಲೀಸರು ಎಷ್ಟೇ ಎಚ್ಚರ ವಹಿಸಿದ್ರು, ಖದೀಮರನ್ನ ಹೆಡೆಮುರಿ ಕಟ್ಟಿದ್ರು, ಕ್ರೈಮ್ ಕಂಟ್ರೋಲ್ ಮಾಡೋದು ಕಷ್ಟ. ದಿನ ಒಂದಲ್ಲ ಒಂದು ಪ್ರಕರಣಗಳು ಬೆಳಕಿಗೆ ಬರುತ್ತಲೇ ಇರುತ್ತವೆ. ಮಾಗಡಿ ರೋಡ್ನ ಕಾಚೋಹಳ್ಳಿಯಲ್ಲಿ ಕಳ್ಳರ ಟೀಮ್ ಬಟ್ಟೆ ಅಂಗಡಿಗೆ ಕನ್ನ ಹಾಕೋಕೆ ಬಂದಿದೆ. ಬಟ್ಟೆ ಅಂಗಡಿ ಹಿಂದೆನೆ ಮಾಲೀಕನ ಮನೆ ಇದೆ. ಕಳ್ಳರು ಎಂಟ್ರಿ ಕೊಡುವಾಗ ಸದ್ದು ಬಂದಾಗ ಮಾಲೀಕ ಎದ್ದು ಬಂದಿದ್ದಾರೆ. ಬಂದು ನೋಡಿದ್ರೆ ಕಳ್ಳರು ಅಂಗಡಿ ಡೋರ್ ಎಳೆಯೋಕೆ ಟ್ರೈ ಮಾಡ್ತಿದ್ದಾರೆ. ಕೂಡ್ಲೇ ಅಲ್ಲಿದ್ದ ದಪ್ಪ ಕಲ್ಲನ್ನ ಕಳ್ಳರತ್ತ ಎಸೆದಿದ್ದಾರೆ. ಕಲ್ಲೇಟು ಬೀಳ್ತಿದ್ದಂತೆ ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಎಸ್ಕೇಪ್ ಆಗುವ ಭರದಲ್ಲಿ ಒಬ್ಬ ಕಳ್ಳ ಮೊಬೈಲ್ ಫೋನ್ ಮರೆತೋಗಿದ್ದಾನೆ. ಮೊಬೈಲ್ ಫೋನ್ ಸಮೇತ ಮಾದನಾಯಕನಹಳ್ಳಿ ಪೊಲೀಸರಿಗೆ ಮಾಲೀಕ ದೂರು ಕೊಟ್ಟಿದ್ದಾರೆ. ಚಿನ್ನ ಬೆಳ್ಳಿ ಎಗರಿಸಲಿಲ್ಲ, ಕಾರು ಬೈಕು ಕದಿಲಿಲ್ಲ, ಆದ್ರೂ ಇದರ ಬೆಲೆ ಲಕ್ಷ ಲಕ್ಷ. ಕದ್ದಿದ್ದು ಏನು? ಇಲ್ಲೊಬ್ಬ ಕಳ್ಳ ಚಿನ್ನ ಬೆಳ್ಳಿ ಕದ್ದಿಲ್ಲ, ಕಾರ್ ಬೈಕು ಕದಿಲಿಲ್ಲ. ಕದ್ದವನು ಏನು ಕದ್ದ ಅಂತ ಗೊತ್ತಾದ್ರೆ ನೀವು ಕೂಡ ಥೂ ಅಂತೀರಾ. ಕದ್ದ ಮಾಲಿನ ಬೆಲೆ ಗೊತ್ತಾದ್ರೆ ಅಬ್ಬಾ ಅಂತ ಬಾಯಿ ಮೇಲೆ ಕೈ ಇಟ್ಟುಕೊಳ್ತೀರಾ. ಎಸ್, ಕಳ್ಳ ಕದ್ದಿದ್ದು ಮಹಿಳೆಯರು ಬಾಚಿದ ತಲೆ ಕೂದಲು. ಕದ್ದಿದ್ದು 1-2 ಕೆಜಿ ಕೂದಲಲ್ಲ, ಬರೋಬ್ಬರಿ 400 ಕೆಜಿ ಕೂದಲು. ಸೋಲದೇವನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಲಕ್ಷ್ಮೀಪುರ ಕ್ರಾಸ್ನಲ್ಲಿ ಮಾರ್ಚ್ 1ರಂದು ಕೂದಲು ಗೋದಾಮಿನಿಂದ ಕೂದಲು ಕಳ್ಳತನವಾಗಿತ್ತು. ಗೋದಾಮಿನ ಬೀಗ ಮುರಿದು ಸುಮಾರು 25 ಲಕ್ಷ ಬೆಲೆ ಬಾಳುವ 400 ಕೆಜಿ ಕೂದಲು ಕದಿಯಲಾಗಿತ್ತು. ಮಾಲೀಕ ಸೋಲದೇವನಹಳ್ಳಿ ಠಾಣೆಗೆ ದೂರು ನೀಡಿದ್ರು. ಸದ್ಯ ಆರೋಪಿ ಯಲ್ಲಪ್ಪ ಖಾಕಿ ಬಲೆಗೆ ಬಿದ್ದಿದ್ದಾನೆ. ಅಂದಹಾಗೆ ಈ ಕೂದಲು ವಿದೇಶಕ್ಕೆ ರಫ್ತು ಮಾಡಲಾಗ್ತಿತ್ತಂತೆ. ರೋಡಲ್ಲಿ ಚೇರ್ ಹಾಕೊಂಡು ಟೀ ಕುಡಿತಾ ರೀಲ್ಸ್. ಪೊಲೀಸರ ಅತಿಥಿಯಾದ ರೀಲ್ಸ್ ಶೋಕಿಲಾಲ. ಇತ್ತೀಚೆಗೆ ರೀಲ್ಸ್ ಮಾಡೋದು ಸಿಕ್ಕಾಬಟ್ಟೆ ಹೆಚ್ಚಾಗ್ಬಿಟ್ಟಿದೆ. ಕಂಡಲ್ಲಿ ರೀಲ್ಸ್, ರಾತ್ರಿ ಅನ್ನಲ್ಲ ಹಗಲನ್ನಲ್ಲ, ಮಳೆ ಅನ್ನಲ್ಲ ಬಿಸಿಲನ್ನಲ್ಲ, ಎಲ್ಲೋದ್ರೂ ರೀಲ್ಸ್. ರಜತ್ ವಿನಯ್ ಮಚ್ಚಿಡಿದು ರೀಲ್ಸ್ ಮಾಡಿ ಕೋರ್ಟ್ ಕಟಕಟೆ ಹತ್ತಿ ಜೈಲು ಕೂಡ ನೋಡಿ ಬಂದ್ರು. ಇದೇ ರೀತಿ ಇಲ್ಲೊಬ್ಬ ಭೂಪ ರೀಲ್ಸ್ ಶೋಕಿ ಮಾಡೋಕೋಗಿ ಪೊಲೀಸರ ಅತಿಥಿಯಾಗಿದ್ದಾನೆ. ಏಪ್ರಿಲ್ 12ರಂದು ಬೆಂಗಳೂರಿನ ಎಸ್ಜೆ ಪಾರ್ಕ್ ಬಳಿ ರಸ್ತೆ ಮಧ್ಯೆ ಚೇರ್ ಹಾಕೊಂಡು ಟೀ ಕುಡಿಯುತ್ತಾ ರೀಲ್ಸ್ ಮಾಡಿದ್ದ. ಟ್ರಾಫಿಕ್ ನಿಯಮ ಉಲ್ಲಂಘಿಸಿ ರೀಲ್ಸ್ ಮಾಡಿದವನಿಗೆ ಖಾಕಿ ಬಿಸಿ ತಟ್ಟಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.